Hi dear students, welcome to online class. This is the continued video of Uru Manashayan 4th chapter written by Waiko Muhammad Bashir. This is the video part 3. Okay. Before going to start this chapter, we just recall what we discussed in the previous video. Okay. We discussed page number 31 and 32 some ಪ್ಯಾರಾಸ್ ಏನು ಡಿಸ್ಕಷನ್ ಮಾಡಿದ್ವಿ. He explained about his profession, in which type of profession and where he was lived and what he taught to the that labor, migrant labor. ಆ ವಲಸೆ ಕಾರ್ಮಿಕರಿಗೆ ಇವರು ಏನನ್ನು ಕಲಿಸ್ತಿದ್ರು, ಆಮೇಲೆ ಇವರು ಇಂಗ್ಲೀಷನ್ನು ಕಲಿಸಿದ್ರು ಎಷ್ಟು ಸಮಯದವರೆಗೆ ಅಂದರೆ ಈವ್ನಿಂಗ್ ಆಲ್ಮೋಸ್ಟ್ 6:30 1.5 hour ಈವ್ನಿಂಗ್ ಒಂದೂವರೆ ತಾಸು ಅವ್ರು ಏನು ಮಾಡ್ತಿದ್ರು, 9 o'clock ಅವ್ರು ಏನು ಮಾಡ್ತಿದ್ರು, ಇಂಗ್ಲೀಷನ್ನು ಟೀಚ್ ಮಾಡ್ತಿದ್ರು. ಇಂಗ್ಲೀಷನ್ನು ವಾಟ್ ಪರ್ಪಸ್ ಇಂಗ್ಲೀಷ್ ಟೀಚ್ ಮಾಡ್ತಿದ್ರು? ರೈಟಿಂಗ್ ಅಡ್ರೆಸ್ ಆನ್ ದ ಲೆಟರ್ಸ್, ಪತ್ರಗಳ ಮೇಲೆ ಅಡ್ರೆಸ್ಸನ್ನು ಬರೆಯೋದನ್ನು ಇವರು ಟೀಚ್ ಮಾಡ್ತಿದ್ರು. ಆ ಒಂದು ಇವರಿದ್ದಂಥ ಸ್ಥಿತಿಯಲ್ಲಿ ಆ ಪಟ್ಟಣದಲ್ಲಿ ಅಡ್ರೆಸ್ ಬರೆಯೋದಂದರೆ ಒಂದು ಹೈ ಕ್ವಾಲಿಫೈಡ್ ಅಂದ ಹಾಗೆ. ಇಂಗ್ಲೀಷ್ನ ಅಡ್ರೆಸ್ ಬರೆಯೋದಂದರೆ, ಇಂಗ್ಲೀಷ್ನ ಅಡ್ರೆಸ್ಗಳನ್ನು ಓದೋದಂದರೆ ಅವರು ಬಹಳ ಓದ್ಕೊಂಡಿದ್ದಾನೆ ಇವನು ಅಂತ ಕನ್ಸಿಡರ್ ಆಗುವಂಥ ಒಂದು ದೊಡ್ಡ ವಿದ್ಯೆ ಆಗಿತ್ತು. ದೆನ್ ಇವರು ತಮ್ಮ ರೊಟೀನ್ ಲೈಫನ್ನು ಹೇಳ್ತಾರೆ. ಅವರು ಎಷ್ಟು ಗಂಟೆಗೆ ಮಲ್ಕೊಳ್ತಾರೆ, ಎಷ್ಟು ಗಂಟೆಗೆ ಹೇಳ್ತಾರೆ. ದ್ಯಾಟ್ ಆಥರ್, ಏನು ಕಥೆಯಲ್ಲಿ ಬರ್ತಕ್ಕಂಥ ಪಾತ್ರ ಏನಿರಲ್ಲ, ಅವರು ಆಥರ್ ಆಗಿರ್ತಾರೆ. ಅವರು ಆಥರ್ ಏನು ಹೇಳ್ತಿದ್ದಾರೆ ಅಂದರೆ, ಅವರು ಡೈಲಿ he wakes up at 4 o'clock ಈವ್ನಿಂಗ್, ಬಿಕಾಸ್ ಅವರು ಏನು ಮುಂದೆ ಹಾಕ್ತಿದ್ರು, ಈ ಎಕ್ಸ್ಟೆಂಡ್ ಒಂದು ಮೀಲ್ ಆ್ಯಂಡ್ ಒಂದು ಟೀ, ಒಂದು ಕಾಫಿ ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟು, ಮಧ್ಯಾಹ್ನದ ಒಂದು ಊಟ. ಬಿಕಾಸ್ ಹಿ ಈಸ್ ಅ ಪೂವರ್ ಮ್ಯಾನ್, ಅವ್ರ ಹತ್ರ ದುಡ್ಡು ಇರ್ತಿರಲಿಲ್ಲ. ದ್ಯಾಟ್ಸ್ ವೈ ಅವರು ಆ ಕಾರಣಕ್ಕೋಸ್ಕರ ಏನು ಮಾಡ್ತಿದ್ರು ಅಂದರೆ, ಅವರು ಸಮಯವನ್ನು ಮುಂದೆ ಹಾಕಿ ಡೈಲಿ ಈವ್ನಿಂಗ್ ಏನು ಮಾಡ್ತಿದ್ರು ಅಂದರೆ 4 ಗಂಟೆಗೆ ಎದ್ದರೆ ಸಂಜೆ ಒಂದು ಟೀ ಕುಡಿತಿದ್ರು, ರಾತ್ರಿ ಒಂದು ಊಟ ಮಾಡ್ತಾರೆ. ಇಡೀ ದಿವಸದ ಅವರು ದಿನಚರಿ ಹೀಗೆ ಸಾಕ್ತಿದ್ರು, ಬಿಕಾಸ್ ಆಫ್ ಲ್ಯಾಕ್ ಆಫ್ ದ ಮನಿ. ಓಕೆ, ಅಲ್ಲಿವರೆಗೂ ನೋಡಿದ್ರು. ಆಮೇಲೆ ಒಂದು ದಿನ ಅವರು ಹೀಗೆ ಆ್ಯಸ್ ಯೂಶುವಲ್ ಡೈಲಿ ಇರೋ ಹಾಗೆ ಎದ್ದು ರೆಸ್ಟೋರೆಂಟ್ ಕಡೆ ಹೋದರು. ಒಂದು ಟೀ ಮತ್ತು ಕಾಫಿ ಕುಡಿದು, ಆಮೇಲೆ ಅಥವಾ ಟೀ ಕುಡಿದು ಒಂದು ಊಟವನ್ನು ಮಾಡಿ ಬಿಲ್ ಕೊಡಬೇಕಂತ ಅವ್ರ ಕೋಟ್ ಪಾಕೆಟ್ಗೆ ಅವರು ಕೈಯನ್ನು ಹಾಕಿದರು. ಇಲ್ಲಿವರೆಗೆ ಕಥೆಯನ್ನು ನೋಡ್ಕೊಂಡಿದ್ವಿ. ಲೆಟ್ಸ್ ಕಮ್ ಟು ದ ಪೇಜ್ ನಂಬರ್ 32. I put my hand in my coat pocket to pay it. It began sweating profusely and almost digested in an instant all that I had eaten. The reason was my wallet was not there. I said, someone has picked my pocket and taken away my wallet. Okay, I put my hand in my coat pocket to pay it. They already had the meal and a coffee. ಅವರು ಕಾಫಿ ಕುಡಿದು ಒಂದು ಮೀಲನ್ನು ಒಂದು ಡಿನ್ನರನ್ನು ಮುಗಿಸಿ ಅವರೇನು ಅವ್ರದ್ದು ಫೀಸನ್ನು, ಅವ್ರದ್ದು ಏನು ಬಿಲ್ ಆಗಿದೆಯಲ್ಲ, ಊಟದ ಬಿಲ್ಲನ್ನು ಕೊಡಬೇಕಂತ ಬಂದು ಕೋಟ್ನಲ್ಲಿ ಕೈ ಹಾಕಿದರು. ಐ ಬಿಗ್ಯಾನ್ ಸ್ವೆಟ್ಟಿಂಗ್ ಪ್ರೊಫೋಸ್ಲಿ ಅಂದರೆ ಲಾರ್ಜ್, ಅಪಾರವಾಗಿ, ಲಾರ್ಡ್ಸ್ ಬಹಳ ಅಂದಾಗ ಅಪಾರವಾಗಿ ಅವ್ರು ಬೆವರ್ಲಿಕ್ಕೆ ಶುರುವಾದರು. ಕೋಟಲ್ಲಿ ಕೈ ಹಾಕಿದ ತಕ್ಷಣ ಬೆವರ್ಲಿಕ್ಕೆ ಶುರು ಮಾಡಿದ್ರು. ಐ ಥಿಂಕ್ ನೀವು ಗೆಸ್ ಮಾಡಿರ್ಬೋದು ನೀವು. ಆ್ಯಂಡ್ ಆಲ್ಮೋಸ್ಟ್ ಡೈಜೆಸ್ಟ್ ಇನ್ ಆ್ಯನ್ ಇನ್ಸ್ಟಂಟ್ ಆಲ್ ದ್ಯಾಟ್ ಐ ಹ್ಯಾಡ್ ಈಟನ್. ತಕ್ಷಣ ನಾ ಏನು ಊಟ ಮಾಡಿದ್ದೆಲ್ಲ, ಎಲ್ಲ ಊಟ ಮಾಡಿದ್ದು ಒಂದೇ ಒಂದು ಕ್ಷಣದಲ್ಲಿ ಡೈಜೆಸ್ಟ್ ಆಗಿ ಹೋಯಿತು. ಅಂದರೆ ಅದೆಲ್ಲ ಊಟ, ಹೊಟ್ಟೆ ಒಳಗಿನ ಊಟ ಏನಾಯಿತು, ಡೈಜೆಸ್ಟ್ ಆಗಿ ಹೊಟ್ಟೆನೇ ಖಾಲಿ ಆದಂಗೆ ಅನ್ನಿಸ್ತು. ದ ರೀಸನ್ ವಾಸ್ ಮೈ ವಾಲೆಟ್ ನಾಟ್ ದೇರ್. ನಿಮ್ಗೆ ಅರ್ಥ ಆಗಿರ್ತಾ ಅನ್ಕೊಳ್ತೀನಿ. ಅವರು ಕೋರ್ಟ್ನಲ್ಲಿ ಬಿಲ್ ಕೊಡ್ಬೇಕಂತ ಕೋರ್ಟಲ್ಲಿ ಕೈ ಹಾಕಿದ್ರು, ಹೆದರಿಕೆ ಶುರುವಾಯಿತು, ಸ್ವೆಟ್ಟಿಂಗ್ ಬರಲಿಕ್ಕೆ ಶುರುವಾಯಿತು, ಬಹಳ ಬೆವರ್ಲಿಕ್ಕೆ ಶುರು ಮಾಡಿದರು. ದೆನ್ ಅವ್ರು ಊಟ ಮಾಡಿದ್ದೆಲ್ಲ ಒಂದೇ ಕ್ಷಣದಲ್ಲಿ ಕರಗಿ ಹೋಗಿಬಿಡ್ತು. ಅಂದರೆ ಅಷ್ಟು ಹೆದರಿ ಹೋಗ್ಬಿಟ್ರು. ಹೃದಯ ಬಾಯಿಗೆ ಬರುತ್ತೆ ಅಂತ ಹೇಳ್ತಾರಲ್ಲ, ಕೇಳಿದ್ರಲ್ಲ, ಆ ಥರ ಇವರಿಗೆ ಆ ಮೂಮೆಂಟಲ್ಲಿ ಆಯಿತು. ದ ರೀಸನ್ ಯಾಕಂದರೆ ಅಲ್ಲಿ ಅವರ ಪಾಕೆಟ್, ಆ ವಾಲೆಟ್ ಏನಿದೆಯಲ್ಲ, ಪರ್ಸು, ಅದು ಇರಲಿಲ್ಲ. ಅವರ ಹಣದ ಚೀಲ ಅಲ್ಲಿ ಇರಲಿಲ್ಲ.
I said someone has picked my pocket and taken away my wallet. ಅಂದರೆ ಇಲ್ಲಿ ಏನಾಗಿದೆ ಅಂದರೆ ಯಾರೋ ಅವ್ರು ಹೇಳಿದರು, ಯಾರೋ ನನ್ನ ಪರ್ಸನ್ನು ಕದ್ದಿದ್ದಾರೆ, ನನ್ನ ದುಡ್ಡನ್ನು ಯಾರೋ ಕಿತ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದರು ಅವರು. It was a very busy restaurant. The owner gave a loud guffaw, startling everyone around. He caught me by the lapels of my coat and shaking me, cried, "This trick won't work here. Put the money down and go, or else I will gouge your eyes out." ಓಕೆ, ಇಲ್ಲಿ ಅವ್ರು ಏನು ಹೇಳಿ ಶುರು ಮಾಡಿದರು, ರಿಯಲಿ ನಾನು ಏನಾಗಿದೆ, ನನ್ನ ಪಾಕೆಟು ಕಳುವಾಗಿದೆ ಅಂತ ಹೇಳಿ ಶುರು ಮಾಡಿದ್ರು. ಇಟ್ ವಾಸ್ ಅ ವೆರಿ ಬ್ಯುಸಿ ರೆಸ್ಟೋರೆಂಟ್. ಅದೊಂದು ಬಹಳ ಬ್ಯುಸಿ ಇದ್ದಂಥ ರೆಸ್ಟೋರೆಂಟ್, ಅಂದರೆ ಗಜಿಬಿಜಿ ಜನರೆಲ್ಲ ಭಾಳ ಗಿರಾಕಿಗಳಿದ್ದಂಥ ರೆಸ್ಟೋರೆಂಟು. ದ ಓನರ್ ಗೇವ್ ಅ ಲೌಡ್ ಗಫೋ ಸ್ಟಾರ್ಲಿಂಗ್ ಎವ್ರಿ ಒನ್ ಅರೌಂಡ್. ಇವ್ರು ಹೀಗೆ ಹೇಳಿದರು, ನನ್ನ ಪಾಕೆಟ್ ಏನಾಗಿದೆ, ಮೈ ಪಾಕೆಟ್ ಸ್ಟೋಲ್ ಬೈ ಸಮ್ವನ್, ಯಾರಿಂದನೂ ಕಳ್ಳತನ ಆಗಿದೆ ಅಂತ ಹೇಳಿದ್ರು. ಆ ಒಂದು ಶಬ್ದಕ್ಕೆ, ಆ ಒಂದು ವಾಕ್ಯಕ್ಕೆ ಆ ರೆಸ್ಟೋರೆಂಟ್ ಓನರ್ ಜೋರಾಗಿ ಗಫೋ ಲಾಫ್ ಲೌಡ್ಲಿ, ವಿಚಿತ್ರವಾಗಿ ನಗಲಿಕ್ಕೆ ಶುರು ಮಾಡಿದ. ಎವ್ರಿ ಒನ್ ಅರೌಂಡ್, ಎಲ್ಲ ಜನರು ಬಂದು ಅವ್ರ ಸುತ್ತ ನಿಂತ್ಕೊಂಡ್ರು. ಹಿ ಕಾಟ್ ಮೀ ಬೈ ದ ಲ್ಯಾಪಲ್ಸ್ ಆಫ್ ಮೈ ಕೋಟ್ ಆ್ಯಂಡ್ ಆಸ್ಕಿಂಗ್ ಮೀ. ಅವ್ರೇನು ಮಾಡಿದ್ರು, ಆ ಓನರ್ ಈ ಆಥರ್ನ ಕೋಟನ್ನು ಕಾಲರ್ ಇರ್ತದಲ್ಲ, ಕಾಲರ್ ಹಿಡಿದು ಹೇಳಿದ್ರು ಕೇಳಲಿಕ್ಕೆ ಶುರು ಮಾಡಿದ್ರು. ಏನೋ ದಿಸ್ ಟ್ರಿಕ್ ವೂಂಟ್ ವರ್ಕ್ ಹಿಯರ್, ಏನೋ ಸುಮ್ಮನೆ ಸುಳ್ಳು ಹೇಳ್ತಿದ್ಯಾ, ದಿಸ್ ಟ್ರಿಕ್ ವೂಂಟ್ ವರ್ಕ್ ಹಿಯರ್, ಇಂಥವೆಲ್ಲ ಟ್ರಿಕ್ಸ್ ತಂತ್ರಗಾರಿಕೆಗಳಲ್ಲಿ ನಡೆಯಲ್ಲ ತಮ್ಮ ಅಂತ ಹೇಳಿದ್ರು. ಪುಟ್ ದ ಮನಿ ಆ್ಯಂಡ್ ಡೌನ್ ಗೋ, ಸುಮ್ಮನೆ ದುಡ್ಡು ಹೋಗ್ತಾ ಇರೋ ಅಂತ ಹೇಳಿದ್ರು. ಆರ್ ಎಲ್ಸ್ ಐ ವಿಲ್ ಗಾಗ್ ಯುವರ್ ಐಸ್ ಔಟ್, ಇಲ್ಲ ಅಂದರೆ ನಿನಗೇನು ಮಾಡ್ತೀನಿ, ನಿನ್ನ ಕಣ್ಣು ಗುಡ್ಡೆಗಳನ್ನ ಹೊರಗೆ ತೆಗಿತೀನಿ, ಅಂದರೆ ನಿನಗೆ ಪನಿಷ್ ಮಾಡ್ತೀನಿ, ನಿನಗೆ ಹೊಡಿತೀನಿ, ನಿನಗೇನಾಗ್ತದೆ, ನಾನು ಪನಿಷ್ಮೆಂಟ್ ಕೊಡ್ತೀನಿ, ಅಂದರೆ ನೀನು ಸುಮ್ಮನೆ ಬಿಡೋದಿಲ್ಲ, ನೀನು ಏನು ಮಾಡ್ತೀನಿ, ಗಾಗ್ ಔಟ್ ಅಂದರೆ ಕಣ್ಣುಗಳನ್ನು ಹೊರಗೆ ತೆಗಿತೀನಿ. ಒಂದು ನಿನ್ನ ಮುಖದ ಮ್ಯಾಗ ಬುದ್ಧಿದ್ರೆ ಏನಾಗ್ತದೆ, ನಿನ್ನ ಕಣ್ಣುಗಳೇ ಹೊರಗೆ ಜಿಗಿತಾವೆ, ಸುಮ್ಮನೆ ದುಡ್ಡು ಇಟ್ಟು ಹೋಗ್ತಾ ಇರೋ ಅಂತ ಹೇಳಿ. I looked at the people around me. I did not see even one kind face. They had the look of hungry wolves. ಇವರು ಎಲ್ಲ ಸುತ್ತ ಇದ್ದಂಥ ಜನರ ಕಡೆ ಜಸ್ಟ್ ಒಂದು ಲುಕ್ ನೋಡಿದ್ರು, ಹೀಗೆ ನೋಡಿದ್ರು. I didn't see even a kind face. Here author say, what he say? The author didn't see only one kind face. ಒಬ್ಬ ಮನುಷ್ಯನ ಹತ್ರ ಮುಖದ ಮೇಲೆ ಕರ್ಣ ಇದ್ದು ನೋಡಿದ್ರು, ಎಲ್ಲಿ ಕಾಣಲಿಲ್ಲ. ಸುತ್ತ ಜನರು ನೆರೆದಿದ್ದಾರೆ, ಅವ್ರನ್ನ ನೋಡ್ತಿದ್ದಾರೆ. ದೇ ಹ್ಯಾಡ್ ದ ಲುಕ್ ಆಫ್ ಹಂಗ್ರಿ ವೂಲ್ಸ್. ಅವ್ರು ಹೆಂಗೆ ನೋಡ್ತಾರೆ ಅಂದರೆ ಹಸಿದ ತೋಳುಗಳ ಥರ ನೋಡ್ತಾರೆ. ಇನ್ನೇನು ಕಿತ್ತು ತಿನ್ಬೇಕಾದ್ರೆ ತೋಳುಗಳು ಕಾಯ್ತಿರೋದಲ್ಲ, ಆ ಥರ ನೋಡಲಿಕ್ಕೆ ಶುರು ಮಾಡಿದರು. ಇಫ್ ಹಿ ಸೇಡ್ ಹಿ ವುಡ್ ಗಾಗ್ ಮೀ ಐಸ್ ಔಟ್, ಹಿ ವುಡ್ ಗಾಗ್ ದೆಮ್ ಔಟ್. ನಾನೇನು ಹೇಳಿದೆ, ನೀನೇ ನನ್ನ ಏನು ಮಾಡ್ತಿ, ಇಫ್ ಹಿ ಸೇಡ್, ಇವು ಸುಮ್ಮನೆ ಅಂದ್ಕೊಂಡ್ರು, ಏನಂತ ಅಂದ್ಕೊಂಡ್ರು, ಇಫ್ ಹಿ ಪನಿಷ್ ಮೀ ಅದರ್ವೈಸ್ ಹಿ ಪನಿಷ್ ಟು ದ್ಯಾಟ್ ಅರೌಂಡ್ ವಾಟ್ ಪೀಪಲ್ ಸ್ಟ್ಯಾಂಡಿಂಗ್ ಅರೌಂಡ್ ಹಿಮ್. ಸುಮ್ಮನೆ ಮನಸ್ಸಿನಲ್ಲಿ ಆಲೋಚನೆ ಬರ್ತದಲ್ಲ, ಇವ್ರು ಏನು ಮಾಡಬೇಕು, ಓನರ್ ಈಗ ನನ್ನನ್ನು ಹೊಡೆಯೋಕ್ಕಿಂತ ಮೊದಲು ಈ ಎಲ್ಲ ಸುತ್ತು ನಿಂತಿದ್ದಾರಲ್ಲ ಇವ್ರನ್ನ ಹೊಡಿಬೇಕು ಅಂತ ಅಂದ್ಕೊಳ್ತಾರೆ. ಸುಮ್ಮನೆ ಆಲೋಚನೆ ಮನಸ್ಸನ್ನ ಮೇಲೆ ಸಾಕಷ್ಟು ಆಲೋಚನೆ ಬರ್ತಿರ್ತದೆ. ಅವ್ರಿಗೂ ಈ ಒಂದು ಗಾಗ್ ದೆಮ್ ಔಟ್, ಈ ಜನರನ್ನ ಮೊದಲ ಇಲ್ಲಿಂದ ಬುದ್ಧಿ ಇವ್ರನ್ನ ಕಳಿಸ್ಬೇಕು. ಸುಮ್ಮನೆ ನನಗೇನು ಮಾಡ್ತಾ ಇರೋರು, ನನಗೆ ಅಸಹ್ಯ ಮಾಡ್ತಿದ್ದಾರೆ, ನನಗೆ ಇನ್ಸಲ್ಟ್ ಮಾಡ್ತಿದ್ದಾರೆ, ಇವರೆಲ್ಲ ಮೊದಲು ಇವ್ರನ್ನೆಲ್ಲ ಹೊಡೆದು ಕಳಿಸ್ಬೇಕು ಅಂತ ಅವ್ರ ಮನಸ್ಸಲ್ಲಿ ಬರಲಿಕ್ಕೆ. ಐ ಸೇ ಲೆಟ್ ಮೈ ಕೋಟ್ ಬಿ ಹಿಯರ್, ಐ ವಿಲ್ ಗೋ ಆ್ಯಂಡ್ ಬ್ರಿಂಗ್ ಸಮ್ ಮನಿ. ದ ರೆಸ್ಟೋರೆಂಟ್ ಕೀಪರ್ ಲಾಫ್ಡ್ ಅಗೇನ್. ಹಿ ಆಸ್ಕ್ಡ್ ಮೀ ಟು ಟೇಕ್ ಆಫ್ ಮೈ ಕೋಟ್. ಇವ್ರೇನು ಹೇಳಿದ್ರಂದ್ರೆ, ಓಕೆ ಡೋಂಟ್ ವರಿ, ಐ ವಿಲ್ ಪೇ ಮನಿ, ನೌ ಐ ಗಿವ್ ಮೈ ಕೋಟ್ ಹಿಯರ್, ದೆನ್ ಐ ವಿಲ್ ಬ್ರಿಂಗ್ ಸಮ್ ಮನಿ ಫಾರ್ ಯು ಅಂತ ಹೇಳಿದ್ರು. ನಾನೇನು ಮಾಡ್ತೀನಿ, ನನ್ನ ಕೋಟನ್ನು ಇಲ್ಲೇ ನಿನ್ನ ಹತ್ರ ಇಡ್ತೀನಿ, ನಿನ್ನ ಹತ್ರ ಇಟ್ಟು ಮನೆಗೆ ಹೋಗಿ ನಾನು ದುಡ್ಡನ್ನು ತಂದು ದುಡ್ಡು ಕೊಟ್ಟು ನನ್ನ ಕೋಟನ್ನು ಬಿಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ದೆನ್ ದ ರೆಸ್ಟೋರೆಂಟ್ ಕೀಪರ್ ಲಾಫ್ಡ್ ಅಗೇನ್. ರೆಸ್ಟೋರೆಂಟಲ್ಲಿ ಈ ಸಪ್ಲೈಯರ್ಸ್ ಇರ್ತಾರೆ, ಅವರೆಲ್ಲ ನಿಲ್ಲಕ್ಕೆ ಶುರು ಮಾಡಿದ್ರು. ಹಿ ಆಸ್ಕ್ಡ್ ಮೀ ಟು ಟೇಕ್ ಆಫ್ ಮೈ ಕೋಟ್. ಓಕೆ, ನೀನು ಕೋಟನ್ನು ತೆಗೆದಿಡು ಅಂತ ಹೇಳಿದ್ರು. ಐ ಟುಕ್ ಮೈ ಕೋಟ್,
ಐ ಟುಕ್ ಆಫ್ ಮೈ ಕೋಟ್. ಟುಕ್ ಆಫ್ ಅಂದರೆ ಕೋಟನ್ನು ಕಳಚಿ ಇಟ್ಟರು ಅವರು. ಹಿ ಆಸ್ಕ್ಡ್ ಮಿ ಟು ಟೇಕ್ ಆಫ್ ಮೈ ಶರ್ಟ್. ಅವ್ರೇನು ಕೇಳಿದರು, ನಿನ್ನ ಶರ್ಟನ್ನು ಬಿಚ್ಚಿಡು ಅಂತ ಹೇಳಿದರು. ಐ ಟುಕ್ ಮೈ ಶರ್ಟ್ ಆಫ್. ಅವರು ಶರ್ಟನ್ನು ಬಿಚ್ಚಿಟ್ಟು. ಹಿ ಆಸ್ಕ್ಡ್ ಮಿ ಟು ಟೇಕ್ ಆಫ್ ಬೋತ್ ಮೈ ಶೂಸ್. ನಾನು ಎರಡೂ ಶೂಸನ್ನು ಬಿಚ್ಚಿಡ್ಲಿಕ್ಕೆ ಹೇಳಿದರು. ನಾನು ಎರಡೂ ಶೂಸನ್ನು ಬಿಚ್ಚಿಟ್ಟೆ. ಹಿ ಟುಕ್ ಮೀ ಆಫ್ ಬೋತ್ ಶೂಸ್. ಫೈನಲಿ ಅವ್ರು ಏನು ಮಾಡಿದ್ರು, ಇವ್ರು ಬಿಚ್ಚಿದ ತಕ್ಷಣ ಅಷ್ಟು ಎರಡು ಶೂಸ್ಗಳನ್ನು ಅವ್ರ ಬಟ್ಟೆ ಅವ್ರ ಕೋಟೆಗಳನ್ನು ತೆಗೆದು ತನ್ನ ಹತ್ರ ಇಟ್ಟಿದ್ರು. ಫೈನಲಿ ಹಿ ಆಸ್ಕ್ಡ್ ಮೀ ಟು ಟೇಕ್ ಆಫ್ ಮೈ ಟ್ರೌಸರ್ಸ್. ಆಮೇಲೆ ಟ್ರೌಸರ್ಸ್ ಈ ಪಂಚೆ ಥರ ಇರ್ತಕ್ಕಂಥ ಪ್ಯಾಂಟ್ಸ್ ಇರ್ತದಲ್ಲ, ಈ ಪ್ಯಾಂಟ್ ಕೊನೆಗೆ ಆ ಪ್ಯಾಂಟನ್ನು ಕಳಚಿಡುವಿಲ್ಲಿ ಅಂತ ಕೇಳಿದೆ. ಪ್ಯಾಂಟನ್ನು ಕಳಚಿಡು ಅಂತ ಕೇಳಿದಾಗ, ಸೊ ದ ಐಡಿಯಾ ಸೀಮ್ ಟು ಬಿ ಟು ಟ್ರಿಪ್ ಮೀ gauge out my eyes and send me out naked. ಇಲ್ಲೇನಾಯ್ತು, ಸೊ ದ ಐಡಿಯಾ ಸೀಮ್ ಇವಾಗ ಇವ್ರಿಗೆ ಅರ್ಥ ಆಗಲಿಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ದೇ ಡಿಡಂಟ್ ವಾಂಟ್ ಮನಿ. ಅವ್ರಿಗೆ ಹಣ ಬೇಕಾಗಿಲ್ಲ. ಅವ್ರಿಗೆ ಏನು ಬೇಕಾಗಿದೆ, ನನ್ನನ್ನು ಸ್ಟ್ರಿಪ್ ಅಂದರೆ ಬೆತ್ತಲೆ ಮಾಡೋದು, ನೆಕೆಟ್ ಮಾಡೋದು. ನನ್ನನ್ನು ಇಲ್ಲಿ ಇನ್ಸರ್ಟ್ ಮಾಡಬೇಕಾಗಿದೆ. ಇವರು ನನ್ನನ್ನೆಲ್ಲ ಇನ್ಸರ್ಟ್ ಮಾಡಿ ಬಟ್ಟೆನೆಲ್ಲ ಕಳಚಿ ಮತ್ತೆ ನನ್ನನ್ನು ಏನು ಮಾಡ್ತಾರೆ, ನನಗೆ ಹೊಡೆದು ಇಲ್ಲಿಂದ ಹೊರಗಡೆ ಹಾಕ್ತಾರೆ. ಎಲ್ಲ ಬಟ್ಟೆಗಳನ್ನು ಕಳಚಿ ನನ್ನ ಹೊರಗಡೆ ಹಾಕ್ತಾರೆ ಅನ್ನೋದು ಇವ್ರಿಗೆ ಅರ್ಥ ಆಯಿತು. ಐ ಹ್ಯಾವ್ ನಥಿಂಗ್ ಆನ್ ಅಂಡರ್ನೀತ್. ನನ್ನ ಕಡೆ ಪ್ಯಾಂಟನ್ನು ಬಿಚ್ಚಿಕೊಟ್ರೆ ನನ್ನ ಕಡೆ ಏನೂ ಉಳಿಯೋದಿಲ್ಲ, ಯಾವ ಮೈ ಮೇಲೆ ಯಾವ ಬಟ್ಟೆಗಳನ್ನು ಉಳಿಯೋದಿಲ್ಲ ಅಂತ ಹೇಳಿದ್ರೆ. ದ ರೆಸ್ಟೋರೆಂಟ್ ಕೀಪರ್ ಸೇಡ್, ಐ ಡೌಟ್ ಇಟ್, ಯು ಮಸ್ಟ್ ಹ್ಯಾವ್ ಸಮಥಿಂಗ್ ಆನ್ ದ ಅಂಡರ್ನೀತ್. ಇಲ್ಲ ನೀನು ಏನಿರ್ಬೋದು, ನಿನ್ನ ಕಡೆ ಒಳಗೊಂದು ಬರ್ಮೋಡ್ ಹಾಕಿರಬಹುದು ಅನ್ನೋ ಒಂದು ಅರ್ಥದಲ್ಲಿ ಮಾತಾಡಲಿಕ್ಕೆ ಶುರು ಮಾಡಿದೆ. ಈತ ಏನು ಹೇಳ್ತದೆ ಅಂದರೆ, ನನಗೇನಾಗ್ತದೆ, ಅಸಹ್ಯ ಆಗ್ತದೆ, ನಾನು ಪ್ಯಾಂಟನ್ನು ಬಿಚ್ಚೋದಿಲ್ಲ ಅಂತ ಹೇಳಿದೆ. ಇಲ್ಲ, ನೀನೇನು ಮಾಡಿದೆ, ಒಳಗಡೆ ಇನ್ನೊಂದು ಬಟ್ಟೆಯನ್ನು ಹಾಕಿದಿ, ಪ್ಯಾಂಟನ್ನು ಬಿಚ್ಚಿಕೊಡು ಅಂತ ಅವ್ರು ಜಗಳ ತೆಗೆಯಲಿಕ್ಕೆ ಶುರು ಮಾಡಿದ್ರು. ಅಬೌಟ್ 50 people ರಿಪೀಟೆಡ್ಲಿ, ದೇರ್ ಮಸ್ಟ್ ಬಿ ಸಮಥಿಂಗ್ ಆನ್ ಅಂಡರ್ನೀತ್. ಅವರೆಲ್ಲ ಸುತ್ತ ನಿಂತಹ ಜನರು ಏನು ಮಾಡಿದರು, ಮೊದಲೇ ಅವರೆಲ್ಲ ದುಷ್ಟ ಜನರಾಗಿದ್ದರು. ಅವರೆಲ್ಲ ಏನು ಮಾಡಿದ್ರು, ಈ ಬಟ್ಟೆ ಬಿಚ್ಚಲೇಬೇಕು ಜೋರಾಗಿ ಟಾರ್ಚರ್ ಮಾಡಲಿಕ್ಕೆ ಶುರು ಮಾಡಿದ್ರು. ಮೈ ಹ್ಯಾಂಡ್ಸ್ ರೆಫ್ಯೂಸ್ ಟು ಮೂವ್. ನನ್ನ ಕೈಗಳು ನಡುಗಲಿಕ್ಕೆ ಶುರು ಮಾಡಿದ್ರು. ನನ್ನ ಪ್ಯಾಂಟನ್ನು ಬಿಚ್ಚಬೇಕಾದ್ರೆ. ಐ ಸಾ ಇನ್ ಮೈ ಇಮ್ಯಾಜಿನೇಷನ್ ಅ ಮ್ಯಾನ್ ಸ್ಟ್ಯಾಂಡಿಂಗ್ ಇನ್ ಅ ಕ್ರೌಡ್, ಸ್ಟಾರ್ಕ್ ನೆಕ್ಡ್ ಆ್ಯಂಡ್ ವಿದೌಟ್ ಹಿಸ್ ಐಸ್. ಲೈಫ್ ವಾಸ್ going to end like that. Let it end, and for all this I never mind. Oh creator of the world, my God, I had nothing to say. Everything would end to satisfaction of all. Okay, let's come to the main. My hands refuse to move. ನನ್ನ ಕೈಗಳೇನಾಗ್ತಿದೆ, ನಡುಗ್ತಾ ಇದೆ. ಆ ಬಟ್ಟೆಯನ್ನು ನನಗೆ ಬಿಚ್ಚಲಿಕ್ಕೆ ಆಗ್ತಾ ಇಲ್ಲ. I saw in my imagination a man standing in the crowd stark naked ವಿದೌಟ್ ಹಿಸ್ ಐಸ್. ಇಲ್ಲಿ ಏನಾಗಿದೆ, ನಾನು ಜಸ್ಟ್ ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡು ನಾನು ಒಂದು ಹಗಲುಗನಸು ಬಿದ್ದಂಗೆ ಆಯಿತು. ಹೇಗೆ ಏನಾಗ್ತಿದೆ ಹಗಲುಗನಸಲ್ಲಿ, ಒನ್ ಮ್ಯಾನ್ ಸ್ಟ್ಯಾಂಡ್ ಇನ್ ದ ಕ್ರೌಡ್. ಹುಚ್ಚು ಜನರೇನಿದೆ, ಎಲ್ಲ ದುಷ್ಟ ಜನರು ನಡೆದಿಲ್ಲ, ಅವ್ರ ಮಧ್ಯೆ ಒಬ್ಬ ವ್ಯಕ್ತಿ ನಿಂತಿದ್ದ. ಸ್ಟಾರ್ಕ್ ಅಂದರೆ ಸಂಪೂರ್ಣ ಕಂಪ್ಲೀಟ್ಲಿ ನೆಕ್ಡ್, ಕಂಪ್ಲೀಟ್ಲಿ ಬೆತ್ತಲೆ ಮಾಡಿ ಆ ವ್ಯಕ್ತಿಯನ್ನು ನಿಲ್ಲಿಸಲಾಗಿತ್ತು. ಜೊತೆಗೆ ಆತನ ಕಣ್ಣುಗಳನ್ನು ಕೀಳಲಾಗಿತ್ತು. ಲೈಫ್ ವಾಸ್ ಗೋಯಿಂಗ್ ಟು ಎಂಡ್ ಲೈಕ್ ದ್ಯಾಟ್. ಅವನ ಬದುಕು ಏನಾಯಿತು, ಹಾಗೆ ಆತ ಸತ್ತು ಹೋಗ್ತಾ ಇದ್ದ. ಲೆಟ್ ಇಟ್ ಎಂಡ್ ಆ್ಯಂಡ್ ಫಾರ್ ಆಲ್ ದಿಸ್. ಅಲ್ಲಿಗೇನಾಗಿತ್ತು, ಎಲ್ಲ ಕತೆ ಮುಗಿದು ಹೋಗಿತ್ತು ಅವನು. ಐ ನೆವರ್ ಮೈಂಡ್, ಓ ಕ್ರಿಯೇಟರ್ ಆಫ್ ದ ವರ್ಲ್ಡ್, ಮೈ ಗಾಡ್, ಐ ಹ್ಯಾವ್ ನಥಿಂಗ್ ಟು ಸೇ. ಇವ್ರಿಗೆ ತಕ್ಷಣ ಮತ್ತೆ ಏನಾಯಿತು, ಓ ದೇವರೇ, ದಯವಿಟ್ಟು ನನ್ನ ಇಲ್ಲಿಂದ ಕಾಪಾಡು. ನಾನು ಏನು ಹೇಳಬೇಕಂತ ನನಗೆ ನಥಿಂಗ್ ಟು ಸೇ. ನನಗೆ ಏನು ಹೇಳಬೇಕು, ಈ ದುಷ್ಟ ಜನರ ಬಗ್ಗೆ ನಾನು ಒಬ್ಬನೇ ಆಗಿದ್ದೀನಿ, ನನಗೆ ಏನು ಹೇಳಬೇಕಂತ ಗೊತ್ತಾಗ್ತಾಯಿಲ್ಲ. ಎವ್ರಿಥಿಂಗ್ ವುಡ್ ಎಂಡ್. ಪ್ರತಿಯೊಂದಕ್ಕೆ ಏನಿದೆ, ಒಂದು ಕೊನೆಯನ್ನು ಇದ್ದೇ ಇರ್ತದೆ. ಈ ದುಷ್ಟ ಜನರಿಗೆ ಒಂದು ಕೊನೆಯನ್ನು ಇದ್ದೇ ಇರ್ತದೆ ಅಂತ ಅವ್ರು ಅನ್ಲಿಕ್ಕೆ ಶುರು ಮಾಡಿದ್ರು. ಎವ್ರಿಥಿಂಗ್ ವುಡ್ ಎಂಡ್ ಟು ದ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ಆಲ್. ಇಲ್ಲಿ ಏನು ನಡೀತಾ ಅಂದರೆ, ಇಲ್ಲೆಲ್ಲರೂ ತಮ್ಮ ಸಮಾಧಾನ ಆಗೋರಿಗೆ ನನ್ನ ಏನು ಮಾಡ್ತಾರೆ, ಅವರು ಛೇಡಿಸ್ತಾರೆ. ಸಮಾಧಾನ ಆಗೋರಿಗೆ ನನ್ನನ್ನು ಅವರು ಟೀಸ್ ಮಾಡ್ತಾರೆ. ಸಮಾಧಾನ ಆಗೋರಿಗೆ ನಾನು ರ್ಯಾಗಿಂಗ್ ಮಾಡ್ತಾರೆ. ಇಷ್ಟೆಲ್ಲ ಮಾಡಿ ಆಮೇಲೆ ನನ್ನ ಏನು ಮಾಡ್ತಾರೆ, ಹೊಡೆದು ಇಲ್ಲಿಂದ ಟಾರ್ಚರ್ ಕೊಟ್ಟು ಕಳಿಸ್ತಾರೆ ಅಂತ ಅವ್ರಿಗೆ ಮನಸ್ಸಿನಲ್ಲಿ ಬರಲಿಕ್ಕೆ ಶುರು ಮಾಡಿದೆ. ಐ ಬಿಗ್ಯಾನ್ ಟು ಅಂಡು ಒನ್ ಬೈ ಒನ್ ದ ಬಟನ್ಸ್ ಆಫ್ ಮೈ ಟ್ರೌಸರ್ಸ್. ನಾನು ನನ್ನ ಪ್ಯಾಂಟಿನ ಒಂದೊಂದು ಬಟನ್ಸನ್ನು ಬಿಚ್ಚಲಿಕ್ಕೆ ಶುರು ಮಾಡಿದೆ. ನಿಧಾನವಾಗಿ ಒಂದೊಂದು ಬಟನನ್ನು ಬಿಚ್ಚಲಿಕ್ಕೆ ಶುರು ಮಾಡಿದೆ, ಪ್ಯಾಂಟಿನ ಬಟನ್ಸನ್ನು. ದೆನ್ ಐ ಹಿಯರ್ಡ್ ಅ ವಾಯ್ಸ್, ಸ್ಟಾಪ್, ಐ ಶಾಲ್ ಪೇ ದ ಮನಿ. ಅವರು ಒಂದೊಂದೇ ಅವರ ಪ್ಯಾಂಟಿನ ಬಟನ್ಸನ್ನು ಒಂದೊಂದೇ ಬಿಚ್ಚಲಿಕ್ಕೆ ಶುರು ಮಾಡಿದರು. ಬಿಚ್ಚಲಿಕ್ಕೆ ಶುರು ಮಾಡಿದಾಗ ದೆನ್ ಐ ಹರ್ಡ್ ಅ ವಾಯ್ಸ್,
ಒಂದು ಶಬ್ದ ಅವರಿಗೆ ಕಿವಿಗೆ ಬಿತ್ತು, ಒಂದು ಧ್ವನಿ ಅವರಿಗೆ ಕಿವಿಗೆ ಬಿತ್ತು. ಯಾವ ಧ್ವನಿಯಾಗಿತ್ತು? ಸ್ಟಾಪ್, ಐ ಶಾಲ್ ಪೇ ದ ಮನಿ. ನಿಲ್ಲಿಸು, ನಾನೆಲ್ಲ ದುಡ್ಡೆಲ್ಲ ಏನು ಮಾಡ್ತೀನಿ, ನಾನು ಕೊಡ್ತೇನೆ ರೆಸ್ಟೋರೆಂಟ್ ಅವ್ರಿಗೆ, ನೀನು ಬಟ್ಟೆ ಕಳಿಸ್ಬೇಡ ಅಂತ ಹೇಳಿ. ಎವ್ರಿ ಒನ್ ಟರ್ನ್ ಇನ್ ದ ಡೈರೆಕ್ಷನ್ ಆಫ್ ದ ವಾಯ್ಸ್. ಯಾವ ಡೈರೆಕ್ಷನ್ ದ ವಾಯ್ಸ್ ಬಂತೋ, ಯಾವ ಡೈರೆಕ್ಷನ್ ಧ್ವನಿ ಬಂತೋ ಆ ಧ್ವನಿ ಕಡೆ ಎಲ್ಲರೂ ತಿರುಗಿ ನೋಡಲಿಕ್ಕೆ ಶುರು ಮಾಡಿದರು. ಓಕೆ, ಇಲ್ಲಿವರೆಗೆ ನಾವೇನು ನೋಡ್ಕೊಂಡಿವಿ, ಈ ಲೆಸನ್ನಲ್ಲಿ ಈ ಕಥೆ ಇಲ್ಲಿವರೆಗೆ ಬಂತು ನೋಡ್ಕೊಂಡ್ವಿ. ಈಗ ಏನಾಯಿತು, ಅವ್ರ ಬಟ್ಟೆಗಳನ್ನೆಲ್ಲ ಏನು ಮಾಡ್ತಿದ್ರು, ರೆಸ್ಟೋರೆಂಟಲ್ಲಿ ಅವರಿಗೆ ಒಂದು ಅಸಹ್ಯ ಮಾಡಬೇಕಂತ, ಟಾರ್ಚರ್ ಕೊಡಬೇಕಂತ ಡಿಸೈಡ್ ಮಾಡಿ ಈಗೆಲ್ಲರೂ ಟಾರ್ಚರ್ ಕೊಡ್ತಾಯಿದ್ರು. ಇನ್ನೇನು ಅವರು ಪ್ಯಾಂಟ್ಸನ್ನು ಒಂದೆರಡು ಬಟನ್ ಬಿಚ್ಚು ಅಷ್ಟೇ ಅವ್ರನ್ನ ಕಾಪಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಬಂದಾಗಿ, ಕಾಪಾಡ್ತಕ್ಕಂಥ ವ್ಯಕ್ತಿ ಬಂದು ಸ್ಟಾಪ್, ಐ ಶಾಲ್ ಪೇ ದ ಮನಿ, ನಾನೇನು ಮಾಡ್ತೀನಿ, ದುಡ್ಡನ್ನು ಕಟ್ತೀನಿ, ನಾನು ನಿಮ್ಮನ್ನು ಬೆಳೆಸ್ಕೊಳ್ತೀನಿ ಅಂತ ಹೇಳಿದೆ. ಎಲ್ಲರೂ ಎವ್ರಿ ಒನ್ ಟರ್ನ್, ಎವ್ರಿ ಒನ್ ಬ್ರಿಲ್ಡ್. ಸೊ ಹಿಂಗೆ ತಿರುಗಿ ನೋಡಿದ್ರು, ಎಲ್ಲರೂ ಆ ಕಡೆ ತಿರುಗಿ ನೋಡಿ ಅದು ಯಾವ ವಾಯ್ಸ್ ಯಾವ ಕಡೆಯಿಂದ ಡೈರೆಕ್ಷನ್ ಬರ್ತಲ್ಲ ಆ ಡೈರೆಕ್ಷನ್ಗೆ ಅವರು ತಿರುಗಿ ನೋಡಲಿಕ್ಕೆ ಶುರು ಮಾಡಿದ್ರು. ಓಕೆ, ನಾಳೆ ಇವತ್ತೇನಾಗ್ತದೆ ಇಲ್ಲಿಗೆ ಏನು ಮಾಡೋಣ, ಟುಮಾರೋ ಏನಾಗ್ತದೆ, ಅದರ ಟ್ವಿಸ್ಟ್ ಏನು, ಅಲ್ಲಿ ಯಾವ ವ್ಯಕ್ತಿ ಬರ್ತಾನೆ, ಅವ್ರು ಏನು ಸಹಾಯ ಮಾಡ್ತಾನೆ, ಓಕೆ, ಇವರು ದುಡ್ಡು ಹೇಗೆ ಕಳೆದು ಹೋಗ್ತು, ಮತ್ತೆ ಹೇಗೆ ಸಿಗ್ತದೆ, ಇದನ್ನೆಲ್ಲ ನಾಳೆ ನೋಡೋಣ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ವಾಚಿಂಗ್.